ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಖಾತೆಗೆ ಹಣ ಬರದೇ ಇದ್ದವರಿಗೆ, ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೆ. ಅದೇನಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಓಕೆನಾ? ಬನ್ನಿ ಇವಾಗ ನೋಡ್ತಾ ಹೋಗೋಣ ಏನಂತ. ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಖಾತೆಗೆ ಹಣ ಜಮಾ ಆಗದಿದ್ದವರಿಗೆ ಖುಷಿ ಸುದ್ದಿ. ಯಜಮಾನಿಯರೇ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಯಾವುದೇ ಪ್ರಯೋಜನವನ್ನು ಪಡೆದಿಲ್ಲವೇ? ಹಾಗಾದರೆ ಈ ವಿಷಯ ತಾವು ತಪ್ಪದೆ ತಿಳಿಯಲೇಬೇಕು. ವರದಿಯನ್ನು ತಪ್ಪದೆ ಓದ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಆಗಸ್ಟ್ 31ರ ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ 2,000 ರೂಪಾಯಿ ಸಹಾಯಧನವು ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿತ್ತು. ಈ ಯೋಜನೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಸಬಲೀಕರಣ ಮತ್ತು ಸ್ವಾವಲಂಬಯತೆ ಮತ್ತು ಒಂದು ಮಹತ್ವದ ಹೆಜ್ಜೆಯಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತವಾಗಿ 12,000 ರೂಪಾಯಿ 6 ಕಂತುಗಳು ಸ್ವೀಕರಿಸಿದ್ದಾರೆ. ಮಹಿಳೆಯರ ಜೀವನದಲ್ಲಿ ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣ ತುಂಬ ಮುಖ್ಯ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ನಿಟ್ಟಿನಲ್ಲಿ ಒಂದು ಚಿಕ್ಕ ಹೆಜ್ಜೆಯಾದರೂ ಒಂದು ದೊಡ್ಡ ಬದಲಾವಣೆ ಕಾರಣವಾಗಿದೆ. ಈ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಮೂಲಕ ಯೋಜನೆ ಮಹಿಳೆಯರಿಗೆ ಸಣ್ಣ ಖರ್ಚು ಸಹಾಯ ಮಾಡುತ್ತದೆ. ಈ ಅವರ ಸ್ವಾತಂತ್ರ್ಯ ಧೈರ್ಯದಿಂದ ನೀಡುತ್ತದೆ. ಗೃಹಲಕ್ಷ್ಮಿ ಯೋಜನೆಯ ಕೆಲವು ಸವಾಲುಗಳನ್ನು ಎದುರಿಸಿ ಆದರೂ ಒಟ್ಟಾರೆ ಯೋಜನೆ ಯಶಸ್ವಿಯಾಗಿದೆ. ಲಕ್ಷಾಂತರ ಮಹಿಳೆಯರಿಗೆ ಯೋಜನೆಯಿಂದ ಲಾಭ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರ ಖಾತ್ರಿ ಯೋಜನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಲಕ್ಷಾಂತರ ಕುಟುಂಬದ ಕರ್ನಾಟಕದ ಮಹಿಳೆಯರಿಗೆ ಈ ಯೋಜನೆ ಅರ್ಜಿ ಸಲ್ಲಿಸಿದ್ದಾರೆ. ಇವಾಗ ಏನಂತ ನೋಡ್ತಾ ಹೋಗೋಣ ಬನ್ನಿ. ಇದೆಲ್ಲ ಓದಿ ಸುಮ್ಮನೆ ವೇಸ್ಟ್. ಇವಾಗ ನೋಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ 6 ಕಂತು ಖಾತೆಗೆ ಯಾರಿಗೆಲ್ಲ ತಲುಪಿದೆ? ತಮಗೆಲ್ಲರಿಗೂ ತಿಳಿದ ಹಾಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 6 ಕಂತು ಕೂಡ ಬಿಡುಗಡೆಯಾಗಿದೆ. ಆದರೆ ಈ ಸೌಲಭ್ಯ ಎಲ್ಲ ಮಹಿಳೆಯರಿಗೆ ತಲುಪಿದೆಯಾ ಅಂತ ಕಮೆಂಟ್ ಮಾಡಿ. ಬಂದಿದೆ ಎಸ್ ಅಂತ ಮಾಡಿ, ಬದಲಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ವರದಿ ಪ್ರಕಾರ 8.2 ಲಕ್ಷ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯಲು ಕಾಯುತ್ತಿದ್ದಾರೆ. ಕೇವಲ ಕೆಲವು 1-2 ತಿಂಗಳ ಕಂತು ಮಾತ್ರ. ಈ ಸಮಸ್ಯೆ ತಾಂತ್ರಿಕ ಸಮಸ್ಯೆಯಾಗಿದೆ. KYC ನಾಮೀಕರಣ ಕೊರತೆ, KYC ಅಪ್ಡೇಟ್, ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ, ಇತರ ಸಮಸ್ಯೆಗಳಿಂದ ಕೆಲವರಿಗೆ ಅಮೌಂಟ್ ಹೋಗಿಲ್ಲ, ಕೆಲವರಿಗೆ ಹೋಗಿದೆ. ಇದೇ ಕಾರಣ ಅನಿಸುತ್ತೆ. ಓಕೆ. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗಿರುವ ವಿಚಾರದ ಬಗ್ಗೆ ಚರ್ಚೆ ನಡೆಯಿತು. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಪ್ರಶ್ನೆಗೆ ಮಾತನಾಡಿದ್ದಾರೆ. ಏನಂತ ನೋಡೋಣ ಬನ್ನಿ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಉತ್ತರಿಸುತ್ತಾ, ಕೆಲವು ಮಹಿಳೆಯರಿಗೆ ಖಾತೆಗೆ ಹಣ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದರಿಂದ ಹಣ ಜಮಾ ಆಗಿಲ್ಲ ಎಂದು ತಿಳಿಸಿದ್ದಾರೆ. ಈ ತಾಂತ್ರಿಕ ದೋಷವನ್ನು ಸದ್ಯದಲ್ಲೇ ಪರಿಹರಿಸಿ ಎಲ್ಲರಿಗೂ ಕೂಡ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳ 15ನೇ ತಾರೀಕಿನಿಂದ ಆರಂಭವಾಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಅಮೌಂಟ್ ಬರುತ್ತೆ. ಇನ್ನೂ ಹಣ ಬಾರದಿದ್ದವರು ಹೀಗೆ ಮಾಡಿ, ಏನು ಮಾಡಿ ನೋಡ್ಕೊಳ್ಳಿ. ಖಾತೆಗೆ ಹಣ ಬಾರದಿದ್ದವರು ಸಂಬಂಧಪಟ್ಟ ಇಲಾಖೆ ಅಥವಾ CDPO ಕಚೇರಿಗೆ ಭೇಟಿ ನೀಡಿ ಖಾತೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಳ್ಳಿ. ಓಕೆನಾ? ಖಾತೆಯ ಸಮಸ್ಯೆ ಪರಿಹರಿಸಿ. ಖಾತೆಯ ಸಂಖ್ಯೆ, ಅಕೌಂಟ್ ನಂಬರ್, ಆಧಾರ್ ನಂಬರ್, BPL ಕಾರ್ಡ್ ಸಂಖ್ಯೆ ಇತ್ಯಾದಿಗಳನ್ನು ಯಾವುದಾದರೂ ತಪ್ಪು ಇದ್ದರೆ ಸರಿಪಡಿಸಿಕೊಳ್ಳಿ. ಆವಾಗ ನಿಮ್ಮ ಖಾತೆಗೆ ಬೀಳುತ್ತೆ ಅಮೌಂಟು. ಗೃಹಲಕ್ಷ್ಮಿ ಯೋಜನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲ ಮಹಿಳೆಯರಿಗೆ ಖಾತೆಗೆ ಜಮಾ ಆಗುತ್ತೆ ಭರವಸೆ ನೀಡಿದ್ದಾರೆ. ಯಾರು ಕೂಡ ಭರವಸೆ ಕಳ್ಕೊಬೇಡಿ, ಬರುತ್ತೆ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.